ಮಂಕಾಳು ವೈದ್ಯರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಬರ್ತೀವಿ ಸರ್. ಮಂಕಾಳು ವೈದ್ಯರು ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಯಾಕೆ ಹಿಂಗಾಯ್ತು ಸರ್? ಹೆಸರು ಬಂತು, ಆಮೇಲೆ ಡಿಲೀಟ್ ಆಯ್ತು, ಏನ್ ಹೇಳ್ತೀರಿ? ಏನ್ ಗೊಂದಲ ಆಯ್ತು? ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ಬೇಸರ ಆಗಿದೆ ಸರ್ ನಿಮ್ಗೆ? ಈ ಬೆಳವಣಿಗೆಯಿಂದ ಬೇಸರ ಇದೆಯಾ? ಬೇಜಾರಾಗಿದೆ. ಏನ್ ಮಾಡ್ಲಿಕ್ಕೆ ಯಾಕೆ ಹಿಂಗಾಯ್ತು ಸರ್? ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂತು, ಸೆಕೆಂಡ್ ಲಿಸ್ಟ್ ಬಂದಾಗ ನಿಮ್ಮ ಹೆಸರು ಡಿಲೀಟ್ ಆಗಿ ಮಲ್ಲಿಕಾರ್ಜುನ್ ಅವರಿಗೆ ಅಲ್ಲಿ ಪ್ಲೇಸ್ ಬಂತು. ನೀವ್ ಯಾರನ್ನಾದ್ರೂ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರೆ ಈ ಗ್ಯಾಪ್ ಅಲ್ಲಿ? ನಿಮಗೇನಾದ್ರೂ ಯಾರು ಫೋನ್ ಮಾಡಿ ಇಲ್ಲ ಈ ತರ ಆಗಿದೆ ಅಂತ ನಿಮ್ಮನ್ನು ಸಮಾಧಾನ ಮಾಡುವಂತ ಕೆಲಸ ಆಯ್ತಾ? ಮುಖ್ಯಮಂತ್ರಿಗಳೇ ಫಸ್ಟ್ ಲಿಸ್ಟ್ ಅಲ್ಲಿ ಬಂದ ತಕ್ಷಣ ಫೋನ್ ಮಾಡಿದ್ರು, ನಿಂದ ಆಗಿದೆ ರೆಡಿ ಆಗುವಂತ. ಅದರ ನಂತರ ಅವರೇ ಫೋನ್ ಮಾಡಿ ಹೇಳಿದ್ರು ಇಲ್ಲ ಅಂತ ಅಷ್ಟೇ. ಮತ್ತೆ ಯಾರಿಗೂ ಸಂಪರ್ಕ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ನಿಮ್ಮ ಧ್ವನಿ ಕೇಳಿದಾಗ ನನಗೆ ಅನಿಸ್ತಾ ಇದೆ, ಬಹಳ ಬೇಜಾರಲ್ಲಿ ಇದೀರಿ ನೀವು. ಇಷ್ಟೊತ್ತಿಗೆ ನೀವು ಮಂತ್ರಿಗಳಾಗಿ ನಿಮ್ಮ ಜೊತೆ ನಾವು ಮಾತಾಡಬೇಕಾಗಿತ್ತು, ಶುಭಾಶಯಗಳನ್ನ ಹೇಳಬೇಕಾಗಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಈ ರೀತಿ ಆಗಿದೆ. ಆ ಗ್ಯಾಪ್ ಅಲ್ಲಿ ಏನಾಯ್ತು ಸರ್? ನೇರವಾಗಿ ನೀವು ಮಾತಾಡಬಹುದು, ಯಾಕೆ ಹಿಂಗಾಯ್ತು ಅಂತ. ಈ ಗ್ಯಾಪ್ ಅಲ್ಲಿ ಫಸ್ಟ್ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮ್ಮ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆ ಅಂತ ಹೇಳ್ತಾರೆ. ಅಗೇನ್ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಸ್ವಲ್ಪ ಗೊಂದಲ ಆಗಿದೆ, ನಿಮ್ಮ ಹೆಸರಿಲ್ಲ ಅಂತ ಹೇಳ್ತಾರೆ. ಆ ಗ್ಯಾಪ್ ಅಲ್ಲಿ ಆಗಿದ್ದೇನು? ಏನಾಗಿದೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಮುಂದೆ ಏನ್ ಸರ್? ಮುಂದೆ ಸಂದರ್ಭ ಬಂದಾಗ ನೋಡೋದು. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಏನಾಗ್ತದೆ ಒಳ್ಳೇದಕ್ಕೆ, ಹಿಂದಾಗಿದ್ದು ಒಳ್ಳೇದು, ಮುಂದೆ ಒಳ್ಳೇದಾಗ್ತದೆ ಅಂತ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗಕ್ಕೆ ದೇವ್ರ ನಂಬ್ಕೊಂಡು ಕೆಲಸ ಮಾಡೋರು ನಾವು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು ವೈದ್ಯರೇ? ಇಲ್ಲ, ಅನಿವಾರ್ಯ, ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಿದ್ರು ಅಷ್ಟೇ. ಸರಿ ಅಂತ ಹೇಳಿದ್ರು. ಇಂಟೆನ್ಷನಲಿ ಏನಾದರೂ ನಿಮ್ಮ ಹೆಸರನ್ನ ಕೈ ಬಿಡುವಂತ ಕೆಲಸ ಆಯ್ತಾ ಉದ್ದೇಶಪೂರ್ವಕವಾಗಿ? ಯಾಕಂದ್ರೆ ಈಗ ಆ ಭಾಗದಲ್ಲಿ ಪ್ರಾತಿನಿಧ್ಯ ಅನ್ನುವಂಥದ್ದು ಇಲ್ಲ. ಈಗ ನೀವು ಇದ್ರಿ, ಆದ್ರೆ ಅದು ಆಗ್ಲಿಲ್ಲ. ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಜಿಲ್ಲೆಗೂ ಇಲ್ಲ, ಕರಾವಳಿಗೂ ಇಲ್ಲ, ಮೀನುಗಾರರಿಗೂ ಇಲ್ಲ. ಈ ಲೆಕ್ಕಾಚಾರ ಎಲ್ಲ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಈಗ ನೀವು ಬೇಸರವನ್ನ ತೋಡ್ಕೋತಾ ಇದ್ದೀರಿ, ಯಾಕೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಲಿಲ್ಲ? ಪಕ್ಷಕ್ಕೆ ಲಾಯಲ್ ಆಗಿದ್ದವ್ರಿಗೆ ಈ ರೀತಿ ನಡ್ಕೊಂಡ್ರು ಅನ್ನುವಂತ ಬೇಸರ ನಿಮ್ಗಿದೆಯಾ? ನಿಯತ್ ಅನ್ನೋದು ಒಂದು ಇರ್ತದೆ, ಅದಕ್ಕೆ ಅನ್ಯಾಯ ಆದ್ರೆ ದೇವರಿಗೆ ಅನ್ಯಾಯ ಮಾಡ್ದಂಗೆ ನಾನ್ ತಿಳ್ಕೊಂಡಂತ ಸತ್ಯ. ಮತ್ತೆ ಬಾಕಿ ಗೊತ್ತಿಲ್ಲ ನನಗೆ. ಸೊ ಅನ್ಯಾಯ ಆಗಿದೆ ಅನ್ನೋಂತ ವಿಚಾರವನ್ನ ಹೇಳ್ತಾ ಇದ್ದೀರಿ. ಇದಕ್ಕೆ ಮುಂದೆ ದಾರಿ ಏನು? ಸುಮ್ನೆ ಹಿಂಗೆ ನಡ್ಕೊಂಡು ಹೋಗ್ತೀರಾ? ದಾರಿ ಸಂದರ್ಭ ಬರುವವರಿಗೆ ನೋಡ್ಬೇಕಲ್ಲ, ಸಂದರ್ಭ ಬರ್ಬೇಕು. ಈ ಸಂದರ್ಭದಲ್ಲಿ ಹೀಗಾಗಿದೆ, ಮುಂದೆ ಮತ್ತೆ ಸಂದರ್ಭ ಬರ್ತದೆ, ಆಗ ನೋಡುದು. ಸಂದರ್ಭದ ಪರಿಣಾಮ ಹೆಂಗಿರುತ್ತೆ? ಪಕ್ಷಕ್ಕೆ ರೆಬಲ್ ಆಗಿರುತ್ತಾ ಅಥವಾ ಪಕ್ಷದ ನಾಯಕರನ್ನ ಎಚ್ಚರಿಸುವಂತದ್ದಾಗುತ್ತಾ? ಪಕ್ಷಕ್ಕೆ ಯಾರು ಅನಿವಾರ್ಯ ಅಲ್ಲ, ನಾನು ಅನಿವಾರ್ಯ ಅಲ್ಲ. ಅದಕ್ಕಾಗಿ ಪಕ್ಷದ ವಿಷಯ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಲವು ಗೊಂದಲಗಳಾಗ್ತಾ ಇದೆ. ನಾಟ್ ಓನ್ಲಿ ಮಂಕಾಳು ವೈದ್ಯ ಅವರು. ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದ್ರೆ ನಂದು ಇಷ್ಟೇ, ಏನು ಸಂದರ್ಭ ಬಂದಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಆದಂತದನ್ನ ಸಹಿಸ್ಕೊಂತ, ಆಗುವಂತದನ್ನ ಫೇಸ್ ಮಾಡ್ತಾ ಮುಂದಾಗುದನ್ನ ನೋಡ್ತಾ ಹೋಗೋದು. ನಂದೊಂದು ನೇರ ಪ್ರಶ್ನೆಗೆ ನಿಮ್ಮ ನೇರ ಉತ್ತರವನ್ನ ಬಯಸ್ತೀನಿ ಮಂಕಾಳು ವೈದ್ಯ ಅವರೇ. ಈಗ ನಾಟ್ ಓನ್ಲಿ ಮಂಕಾಳು ವೈದ್ಯ, ಗಾಯತ್ರಿ ಶಾಂತೇಗೌಡರ ಹೆಸರಿತ್ತು, ಕೊನೆ ಕ್ಷಣದಲ್ಲಿ ಡಿಲೀಟ್ ಆಯಿತು. ಮಂಕಾಳು ವೈದ್ಯರ ಹೆಸರಿತ್ತು, ಕೊನೆ ಕ್ಷಣದಲ್ಲಿ ಡಿಲೀಟ್ ಆಯಿತು. ತನ್ವೀರ್ ಸೇಠು, ಗೋಪಾಲ್ ಕೃಷ್ಣ, ಬಹಳ ಜನ ಇವತ್ತು ರಸ್ತೆಗೆ ಬಂದೇ ಪ್ರತಿಭಟನೆ ಮಾಡಿ ತಾವು ಇದ್ದಂತ ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನದ ಮಾತುಗಳನ್ನು ಆಡುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲ ಬೇಕಾಗಿತ್ತಾ? ಯಾಕೆ ಇಷ್ಟೊಂದು ಗೊಂದಲ ಆಯಿತು? ಎಲ್ಲಿ ಎಡವಿದ್ರು ನಿಮ್ಮ ಪಾರ್ಟಿಯವರು? ಅದು ಈಗ ಯೋಚನೆ ಮಾಡ್ತಾ ಇರಬಹುದು ಅವರು, ನನಗೆ ಗೊತ್ತಿಲ್ಲ. ನಾನು ನೇರವಾಗಿ ಉತ್ತರ ಕೊಡ್ತೇನೆ. ನಾನು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಾನು ಪಕ್ಷದ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಮ್ಮ ಹೈಕಮಾಂಡ್ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸರಿ ಕಂಡಿದ್ದನ್ನ ಮಾಡಿದ್ದಾರೆ, ನಾನು ಅದನ್ನ ಸ್ವಾಗತ ಮಾಡ್ಲೇಬೇಕು ಈ ಸಂದರ್ಭದಲ್ಲಿ. ಇದ್ ಬಿಟ್ಟು ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ.